ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶನಿವಾರ ಮತ್ತು ಭಾನುವಾರ ವ್ಲಾಗು. ಶನಿವಾರ ನಾವು ಊರ ಕಡೆ ಹೊರಟಿದ್ವಿ. ನನ್ನ ಮಗನಿಗೆ ಹಾಫ್ ಡೇ ಸ್ಕೂಲ್ ಇತ್ತು. ಸ್ಕೂಲ್ ಮುಗಿಸ್ಕೊಂಡು ಊರಿಗೆ ಹೋಗ್ತಾಯಿದ್ವಿ. ಭಾನುವಾರ ಒಂದು ಫಂಕ್ಷನ್ ಇತ್ತು ನಮ್ಮ ರಿಲೇಷನ್ ಅವ್ರದ್ದು. ಅದಕ್ಕೋಸ್ಕರ ಭಾನುವಾರ ಬೆಳಗ್ಗೆನೇ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಶನಿವಾರ ಹೋಗ್ತಾಯಿದ್ವಿ. ಹೋಗ್ತಾ ಅಂದವೇ ನನ್ನ ಮಗಳು ಇಡ್ಲಿ ಏನಾದರೂ ಕೊಡ್ಸಪ್ಪ ಅಂತ ಹೇಳಿದ್ಲು. ಸರಿ, ಹಳ್ಳಿ ಮನೆಗೆ ಹೋಗಿ ದೋಸೆ, ಇಡ್ಲಿ ಏನೇನು ಬೇಕೋ ತಿನ್ಕೊಂಡು, ಇದು ಊರಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಇದ್ದೇ ಇರುತ್ತೆ, ಹೋಗ್ತೀವಿ ನಾವು ಹೋಟೆಲ್ಗೆ. ಇನ್ನು ಊರಿಗೆ ಬಂದ್ವಿ. ಬೇಗ ಹೋಗೋಣ ಬೆಳಕಿರೋ ಹಾಗೆರೆ ಅಂತ ಹೇಳ್ಬಿಟ್ಟು 5:30-6 ಗಂಟೆಗೆಲ್ಲ ಬಂದ್ವಿ. ಇಲ್ಲಿ ನಾವು 3 ಗಂಟೆಗೆ ಬಿಟ್ವಿ, ಆದರೂ ನಮ್ಮ ಮನೆಯವ್ರು ಫಾಸ್ಟಾಗಿ ಬಂದರು. 5:30-6 ಗಂಟೆ ಆಗಿತ್ತು. ಇನ್ನು ಸಖತ್ತು ಲಗೇಜ್ ತೊಗೊಂಡು ಬಂದಿದ್ವಿ. ಅದೆಲ್ಲ ತೊಗೊಂಬಂದು ಎಲ್ಲ ಎತ್ತಿಡ್ತಾಯಿದ್ವಿ. ಇನ್ನು ನಮ್ಮ ಮಕ್ಕಳು ಶುರು ಮಾಡಿಕೊಂಡ್ರು. ಮೇಕೆ, ಕುರಿ ಅಲ್ಲಿರೋವನ್ನೆಲ್ಲ ಮಾತಾಡಿಸ್ಕೊಂಡು ನಿಂತ್ಕೊಂಡ್ರು. ಇನ್ನು ನನ್ನ ಮಗಳಿಗೆ ಎಕ್ಸಾಮ್ ಮುಗ್ದಿರಲಿಲ್ಲ. ಸೋಮವಾರ ಒಂದಿತ್ತು, ಆದರೆ ಸೋಮವಾರ ಕ್ಯಾನ್ಸಲ್ ಆಗಿ ಮಂಗಳವಾರ ಇಟ್ಟಿದ್ದರು. ಇಲ್ಲ ಅಂದಿದ್ರೆ ನಾವು ಒಂದೇ ಸರಿ ರಜಕ್ಕಂತಲೇ ಬಂದುಬಿಡ್ತಾಯಿದ್ವಿ. ಅಂದರೆ ಮಂಗಳವಾರ ಒಂದು ಎಕ್ಸಾಮ್ ಇತ್ತು ಅವಳಿಗೆ. ಸರಿ, ಇನ್ನು ಸೋಮವಾರ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಭಾನುವಾರ ಫಂಕ್ಷನ್ಗೆ ಆಗಲ್ಲ ಅಂದ್ಬಿಟ್ಟು ಶನಿವಾರನೇ ಬಂದಿದ್ದು. ಇನ್ನು ಮನೆಗೆಲ್ಲ ಬಂದ್ವಿ. ಅಮ್ಮ ಕಾಫಿ ಎಲ್ಲ ಮಾಡಿಕೊಟ್ರು. ಇಲ್ಲಿ ಒಂದು ವೆಯ್ಟ್ ಚೆಕ್ ಮಾಡೋ ಮಿಷಿನ್ ಇಟ್ಟಿದ್ರು. ಇದು ಕೊಬ್ಬರಿ ಮತ್ತು ಬಾಳೆ ಹಣ್ಣು ಎಲ್ಲ ವೆಯ್ಟ್ ಮಾಡಿ ಚೆಕ್ ಮಾಡ್ತಿರ್ತಾರೆ. ಅದ್ರದ್ದು ಇಟ್ಟಿದ್ರು. ಅದರಲ್ಲಿ ಸುಮ್ಮನೆ ಅಪ್ಪ ಚಾರ್ಜಿಂಗ್ ಇಟ್ಟಿದ್ರು, ಹಂಗೆ ಎಲ್ಲ ಚೆಕ್ ಮಾಡ್ಕೋತಾ ಇದ್ವಿ. ಇನ್ನು ಅಮ್ಮ ಹಂಗೆ ಊರಿಂದ ನಾವು ಬಂದರೆ ನನ್ನ ಮಗನ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ಅದು ಹಂಗಾಗಿದೆ, ಇದು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ಕೊಳ್ಳೋದೇ ಕೆಲಸ. ಅವ್ರಿಗೆ ಬರಲ್ವಲ್ಲ ಅಷ್ಟು ಪಾಪ. ಅದಕ್ಕೆ ನನ್ನ ಮಗ ಹೋಗೋದೇ ಕಾಯ್ತಾ ಇರ್ತಾರೆ. ಅವ್ನು ಹೋದರೆ ಸಾಕು, ಫೋನ್ ಕೊಟ್ಬಿಟ್ಟು ರೆಡಿ ಮಾಡಿಕೊಡಪ್ಪ, ಅದು ಹಂಗೆ ಮಾಡಿದ್ಯಾ, ಇದು ಹಿಂಗೆ ಮಾಡಿದ್ಯಾ, ಮೆಸೇಜೆಲ್ಲ ಡಿಲೀಟ್ ಮಾಡಿಕೊಡಪ್ಪ ಅಂತ ಹೇಳ್ತಾರೆ. ನಾನು ಅದು ಮಾಡಿಕೊಡ್ತಾ ಇದ್ದೆ. ಇನ್ನು ನಾವು ಸ್ವಲ್ಪ ಊರಿಂದ ಏನೇನೋ ತೊಗೊಂಬಂದಿದ್ದೆ ಅದೆಲ್ಲ ಕೊಡ್ತಾಯಿದ್ದೆ ಅಮ್ಮಂಗೆ. ಬಟ್ಟೆಗಳು ಅಷ್ಟೇ, ಈ ಸರಿ ತುಂಬ ಬಟ್ಟೆ ತಂದಿದ್ದೀನಿ, ಯಾರಿಗಾರು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳದು ನಂದು ಎಲ್ಲ ಸೇರಿಸಿ. ಇನ್ನು ಇದು ನೈಟು, ನಾವು ಬಂದಿದ್ದು ನೈಟ್, ಶನಿವಾರ ನೈಟು ಊಟಕ್ಕೆ ಅಲ್ಲೇ ಕರೆದಿದ್ರು. ಇನ್ನು ಅಲ್ಲೇ ಊಟಕ್ಕೆ ಹೋಗಿದ್ವಿ. ಅನ್ನ ಬೇಳೆ ಸಾರು ಮತ್ತು ಬಜ್ಜಿ ಮಾಡಿದರು. ಆಲ್ರೆಡಿ ಎಲ್ಲ ಊಟ ಮಾಡ್ಕೊಂಡು ಹೊರಟೋಗಿದ್ರು. ನಾವೇ ಸ್ವಲ್ಪ ಲೇಟಾಗಿ ಬಂದ್ವಿ. ಮಳೆ ಬರ್ತಾಯಿತ್ತು. ಮಳೆ ನಿಂತೋದ್ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಲೇಟಾಗಿ ಬಂದ್ವಿ. ಇನ್ನು ಎಲ್ಲರೂ ಊಟ ಮಾಡ್ಕೊಂಡು ನಾವು ಮನೆ ಕಡೆಗೆ ಬಂದ್ವಿ. ಇದು ಇನ್ನು ಭಾನುವಾರ ಬೆಳಗ್ಗೆ ಅಮ್ಮ ಮತ್ತು ಅಪ್ಪ ಇಬ್ಬರು ಸೇರ್ಕೊಂಡು ಮೇಕೆ, ಹಸು ಎಲ್ಲ ಆಚೆಗೆ ಬಿಡ್ತಾಯಿದ್ದಾರೆ. ಅವ್ರದ್ದು ಕೆಲಸ ಇದೆ ಅಲ್ವಾ ಪಾಪ. ಬೆಳಗ್ಗೆ ಎದ್ದರೆ ಅವ್ರಿಗೆ ಇದೇ ಕೆಲಸ. ಅಪ್ಪ ಆಲ್ರೆಡಿ ಅಲ್ಲಿ ಮಟನ್ ಕಟ್ ಮಾಡೋ ಹತ್ರ ಹೋಗಿದ್ದರು. ರಾತ್ರಿ ಎಲ್ಲ ಬಂದೇ ಇಲ್ಲ, ಅವ್ರು ಅಲ್ಲೇ ಇದ್ದರು. ಇವಾಗ ಬಂದು ಹಾಲು ಕರಿಯೋಕ್ಕೆ ನಮ್ಮ ಅಪ್ಪನೇ ಹಾಲು ಕರಿಬೇಕು ಹಸುದು. ಹಾಲು ಕರೆದ್ಬಿಟ್ಟು ಹೋಗೋಣ ಅಂತ ಬಂದಿದ್ದರು. ಮತ್ತು ಇನ್ನು ತಿಂಡಿನೂ ಅಲ್ಲಿಗೆ ಕರೆದಿದ್ರು. ತಿಂಡಿಗೂ ಅಲ್ಲಿಗೆ ಬನ್ನಿ ಅಂತ ಹೇಳೋಗಿದ್ರು ಅಪ್ಪ. ನಾವು ತಿಂಡಿಗೇನು ಬರಲ್ಲ, ಅಲ್ಲಿ ಒಂದೇ ಸರಿ ಊಟಕ್ಕೆ ಬರ್ತೀವಿ ಅಂತ ಹೇಳಿಬಿಟ್ಟು ಊಟಕ್ಕೆ ಹೋಗೋಣ ಅಂತ ನಿಧಾನ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ವಿ. ಇನ್ನು ಇವೆಲ್ಲ ನನ್ನ ಮಗಳಿನ್ನ ಎದ್ದು ಬಂದರೆ ಸಾಕು, ಇನ್ನು ಇವುಗಳ ಜೊತೆ ಇರ್ತಾಳೆ. ಮೇಕೆ ಮರಿಗೆ ಬಿಸ್ಕೆಟು, ಚಿಪ್ಸು, ಐಸ್ ಕ್ರೀಮು ಎಲ್ಲ ತಿನ್ನಿಸ್ತಾ ಇದ್ಲು. ಅದಕ್ಕೆ ಎಲ್ಲ ಬೈತಾಯಿದ್ರು, ಅಮ್ಮ ನೀನು ಹೋಗೋಷ್ಟರಲ್ಲ ಮರಿನೇನಾದರೂ ಮಾಡಿಬಿಟ್ಟು ಹೋಗ್ತೀಯಮ್ಮ, ಅದೆಲ್ಲ ತಿನ್ನಿಸ್ಬಾರ್ದು ಅಂತ ಎಲ್ಲ ಅಕ್ಕಪಕ್ಕ ಅವರೆಲ್ಲ ಬೈತಾಯಿದ್ರು. ಪಾಪ ತಿನ್ನಲ್ವಲ್ಲ ಅವನ್ನ. ಅವು ಅಷ್ಟೇ, ಇವಳ ಹತ್ರ ಅವಳು ತಿಂತಾಯಿದ್ರೆ ಬರ್ತವೆ ಅವಳ ಹತ್ರಕ್ಕೇ. ಅವಳು ಚಿಪ್ಸು, ಬಿಸ್ಕೆಟು ಎಲ್ಲ ತಿನ್ನಿಸ್ತಾ ಇರ್ತಾಳೆ. ಇನ್ನು ನಾನು ಇಲ್ಲಿ ಕಸ ಎಲ್ಲ ಗುಡಿಸ್ತಾಯಿದ್ದೆ. ಮೇಕೆ ಎಲ್ಲ ಆಚೆ ಕಟ್ಟಿದ್ರಲ್ಲ, ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಾನೇನು ಇಲ್ಲಿ ಬಂದರೆ ಆ ಕೆಲಸ ಈ ಕೆಲಸ ಮಾಡಲ್ಲ ಅಂತೇನಿಲ್ಲ, ಎಲ್ಲ ಕೆಲಸ ಮಾಡ್ತೀನಿ. ಅದೆಲ್ಲ ಕಸ ಎಲ್ಲ ಗುಡಿಸಿ ತುಂಬಿಕೊಟ್ರೆ ಅಪ್ಪ ಹೋಗಿ ನಾನು ತುಂಬಿಟ್ರೆ ಯಾರಾದರೂ ಹೋಗಿ ತಿಪ್ಪೆಗೆ ಹಾಕ್ಬಿಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ತುಂಬಿಟ್ಟೆ. ಇನ್ನು ನಮ್ಮ ಮನೆಯವರು ಎದ್ದು ಬಂದ್ರಷ್ಟರಲ್ಲಿ ಇನ್ನು ಈ ಕಡೆ ಮೇಕೆ ಎಲ್ಲ ಬಿಟ್ಟಿದ್ವಲ್ಲ, ಇಲ್ಲಿ ಒಂದು ರೋಸ್ ಗಿಡ ಇತ್ತು. ನಾನು ಬಂದಾಗ ಹಾಕೋಗಿದ್ದೆ ಲಾಸ್ಟ್ ಟೈಮು. ಆ ಗಿಡ ಬೆಳೆದಿದೆಯಾ ನೋಡ್ತಾ ಇದ್ದೆ. ಅದು ಒಂದು ರೋಸ್ ಬಿಟ್ಟಿತ್ತು. ಇನ್ನು ಬೆಳಗ್ಗೆ ನೋಡೋಷ್ಟರಲ್ಲ ರೋಸ್ ಇರಲಿಲ್ಲ, ಯಾಕಂದರೆ ಮೇಕೆ ತಿನ್ಕೊಂಬಿಟ್ಟಿದ್ದೆ ಅದು ರೋಸ್ನ. ಇಲ್ಲಿ ಹಂಗೇ ಅವು ಬಿಟ್ಬಿಟ್ರೆ ಸಾಕು, ಎಲ್ಲನೂ ತಿನ್ಕೊಂಬಿಡುತ್ತೆ ಹೂಗಳನ್ನೆಲ್ಲ. ದಾಸವಾಳ ಗಿಡನೂ ಇತ್ತು ಒಂದು ಚೆನ್ನಾಗಿ, ಅದನ್ನ ನಮ್ಮಪ್ಪ ಕಟ್ ಮಾಡಿಬಿಟ್ರು. ಮತ್ತು ಹುಳ ಬರ್ತಾಯಿದ್ದು ಅದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಮನೆಯೆಲ್ಲ ಏನೂ ಕ್ಲೀನ್ ಮಾಡಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ. 12:30ಗೆ ಊಟ ಇದೆ.
12:30 ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಹೊರಡೋಣ ಅಂತ ಹೇಳಿಬಿಟ್ಟು ಅಂಡೆ ಒಲೆಗೆ ಅಮ್ಮ ಉರಿ ಹಾಕಿದ್ರು. ಅಂಡೆ ಒಲೆಗೆ ಸ್ನಾನ ಅಂತೂ ತುಂಬ ಇಷ್ಟ ಆಗುತ್ತೆ ನನಗಂತೂ. ಮನಸೋ ಇಚ್ಛೆ ಸ್ನಾನ ಮಾಡ್ಬೋದು. ಎಷ್ಟಾದರೂ ನೀರು ಇಟ್ಕೊಂಡ್ರೆ ಖಾಲಿನೇ ಆಗಲ್ಲ ನೀರು. ಗೀಝರು ಇದೆ, ಆದರೆ ಅಂಡೆ ಒಲೆ ಬೇಕು ಅಂತಲೇ ಹಾಕಿಸ್ಕೊಂಡಿರೋದು ನಾವೇ. ನೀರು ಜಾಸ್ತಿ ಎಷ್ಟು ಕಾಯಿಸಿರ್ತೀವಿ ಅಂದರೆ ಬೆಳಗ್ಗೆ ಉರಿ ಹಾಕಿರ್ತೀವಿ, ಸಂಜೆವರೆಗೂ ಕಾಯ್ದೇ ಇರ್ತವೆ. ಬಿಸಿ ಬಿಸಿ ನೀರಿರ್ತವೆ ಸಂಜೆವರೆಗೂ, ಅಷ್ಟು ಬಿಸಿ ಇರುತ್ತೆ. ಇನ್ನು ಮುಂದೆನೂ ಬಾಗಿಲು ತೊಳೆಯೋಣ ಅಂತ ಅಂದ್ಕೊಂಡು ಬಂದೆ. ಅಷ್ಟರಲ್ಲಿ ಅಮ್ಮ ನಾನು ತೊಳೆದಿದ್ದೀನಿ ಬಿಡು ಅಂದರು. ಮತ್ತು ರಂಗೋಲಿ ಏನು ಹಾಕೋಂಗಿಲ್ಲ, ಅಮ್ಮ ಪೇಂಟೆಲ್ಲ ಆಲ್ರೆಡಿ ರಂಗೋಲಿ ಹಾಕಿದ್ರು. ಅಲ್ಲೇನು ರಂಗೋಲಿ ಹಾಕಲ್ಲ, ಸುಮ್ಮನೆ ತೊಳೆಯೋದಷ್ಟೇ. ಇನ್ನು ಇಲ್ಲೊಂದೆರಡು ಹೂ ಗಿಡಗಳು ಹಾಕಿದ್ದೆ, ಅವು ಅಷ್ಟೇ ಹೂಗಳನ್ನ ಮೇಕೆಗಳು ಬಂದು ತಿನ್ಕೊತವಂತೆ. ನಮ್ಮ ಮನೆ ಪಕ್ಕದ ಮನೆಯವ್ರು ಕರೆದ್ರು ಕಾಫಿ ಕುಡಿ ಬನ್ನಿ ಅಂತ. ಅವರು ಬರ್ತಿದ್ರು ಫಂಕ್ಷನ್ಗೆ. ಇನ್ನು ಬೇಗ ರೆಡಿಯಾಗಿ ಹೋಗೋಣ ಅಂತೇಳ್ಬಿಟ್ಟು ಅವ್ರಿಗೂ ಹೇಳ್ಬಿಟ್ಟು ಬಂದೆ. ಇನ್ನು ಇಲ್ಲೊಂದು ಐಸ್ ಕ್ರೀಮ್ ಗಾಡಿ ಬಂತು. ನನ್ನ ಮಗ ಪುಯ್ ಪುಯ್ ಅನ್ನೋದು ಸೌಂಡ್ ಕೇಳಿಸ್ಕೊಂಡೆ, ಅಮ್ಮ ಐಸ್ ಕೊಡಿಸ್ತೀಯಾ ಅಂತ ಹೇಳ್ದೆ. ಈ ಐಸ್ ತಿನ್ನೋಕ್ಕೆ ನಾವು ಫಸ್ಟು ಎಲ್ಲಿ ಖಾಲಿ ಬಾಟ್ಲಿಗಳು ಸಿಗ್ತಾಯಿದ್ವು ಎಲ್ಲ ಹುಡ್ಕೊಂಬಂದು ಸ್ಟಾಕ್ ಇಟ್ಕೋತಾ ಇದ್ವಿ. ಇವರೆಲ್ಲಿ ಪುಯ್ ಅಂತಾರೆ ಅಲ್ಲಿಗೆ ಓಡೋಗಿ ಐಸ್ ತಿಂತಾಯಿದ್ವಿ. ಅವಾಗ ನಮ್ಮ ಸ್ಕೂಲ್ಸ್ ಇದರಲ್ಲಿ ಯಾರ ಮನೇಲೂ ಬಿಡ್ತಾ ಇರಲಿಲ್ಲ. ನಮ್ಮ ಅಣ್ಣ ಮನೇಲಿ, ನಮ್ಮ ಅಕ್ಕ ಮನೇಲಿ, ಎಲ್ಲರ ಮನೇಲಿ ಹುಡುಕಿ ದೊಡ್ಡಪ್ಪ ಮನೇಲೆಲ್ಲ ಹುಡ್ಕೊಂಬಂದು ಇಟ್ಕೊಂಡು ಐಸ್ ಕ್ಯಾಂಡಿ ತೊಗೋತಾ ಇದ್ವಿ. ಅದೊಂಥರ ನೆನಪದು. ಇನ್ನು ನನ್ನ ಮಗಳಿಗೂ ರೆಡಿ ಮಾಡ್ತಾಯಿದ್ದೆ. ಅವಳಿಗೆ ಕಿವಿದು ಓಲೆ ತೆಗೆದಿದ್ದೆ ನಾನು. ಅವಳ ಕಿವಿದು ಗಾಯ ಆಗಿದೆ, ಅದಕ್ಕೋಸ್ಕರ ಕಿವಿ ಮತ್ತು ಚುಚ್ಚಿಸೋಣ ಅಂತೇಳ್ಬಿಟ್ಟು ಆಗಲೇ 1 ವರ್ಷ ಆಯಿತು ಕಿವಿದು ಓಲೆ ತೆಗೆದ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಏನು ಬರೀ ಖಾಲಿ ಕಿವಿ ಇರುತ್ತಲ್ಲ ಅಂದ್ಬಿಟ್ಟು ಅದಕ್ಕೊಂದು 2 ಸ್ಟಿಕ್ಕರ್ ಇಡ್ತಾಯಿದ್ದೆ. ಅದು ಸ್ಟೋನ್ಸ್ ಇರುತ್ತಲ್ಲ, ಆ ಸ್ಟಿಕ್ಕರ್ ಇಟ್ಟರೆ ಓಲೆ ಥರನೇ ಚೆನ್ನಾಗಿ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಇನ್ನು ಹೊರಟ್ವಿ ಊಟಕ್ಕೆ. ಟೈಮ್ ಆಗಿತ್ತು, ಆಗಲೇ 1 ಗಂಟೆ ಆಗಿತ್ತು. 12:30ಗೆ ಬನ್ನಿ ಅಂತ ಹೇಳಿದರು. ಇನ್ನು ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಎಲ್ಲರೂ ಊಟ ಮಾಡ್ಕೊಂಡು ಆಲ್ರೆಡಿ ವಾಪಸ್ ಬರ್ತಾಯಿದ್ರು. ನಮ್ಮದೇ ಲೇಟಾಗಿತ್ತು, ಸ್ವಲ್ಪ ನಾವೇ ಲೇಟ್ ಮಾಡಿ ಹೋಗಿದ್ವಿ. ಇನ್ನು ನಮ್ಮ ಫ್ರೆಂಡ್ ಅಂತ ಎಲ್ಲಿ ಮಾತಿಗೆ ಸಿಗ್ತಾರೆ ಅಲ್ಲೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯ, ಫಸ್ಟ್ ಊಟ ಮಾಡ್ಕೊಂಡು ಬಂದುಬಿಡೋಣ ಬಾ, ಆಮೇಲೆ ಮಾತಾಡ್ಸಿವಂತೆ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವರು ಹಂಗೆ ಹೇಳ್ತಿದ್ರು. ಅವಳು ಎಲ್ಲಿ ಮಾತಿಗೆ ಸಿಗ್ತಾರೆ ಅಲ್ಲೆಲ್ಲ ನಿಂತ್ಕೊಬಿಡ್ತಾಳೆ ಹಂಗೇನೆ ಅಂತ. ಏನು ಮಾಡೋಕ್ಕಾಗಲ್ಲ, ಅವರೆಲ್ಲ ಹಳ್ಳೀಲಿ ಅಲ್ಲೇ ಇರ್ತಾರೆ, ಜಾಸ್ತಿ ಮಾತಾಡ್ತಾರೆ. ನಾವು ಯಾವಾಗೋ ಒಂದ್ಸತಿ ಹೋಗಿರ್ತೀವ, ಮಾತಾಡಿಸ್ತಾರೆ, ಇವಾಗ ಬಂದ, ಯಾವಾಗ ಬಂದೆ ಅಂತ ಕೇಳ್ತಾ ಇರ್ತಾರೆ. ಮಾತಾಡಿಸ್ದೆ ಹೆಂಗೆ ಬರೋಕ್ಕಾಗುತ್ತೆ? ಅದಕ್ಕೆ ಅಲ್ಲೇ ಯಾರು ಮಾತಾಡ್ಸಿದ್ರು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ನಾನಂತೂ. ನಾವು ಊಟಕ್ಕೆ ಕೂತ್ಕೊಂಡಿದ್ವಿ. ರಾತ್ರಿ ಎಲ್ಲಿ ಊಟಕ್ಕೆ ಕೂತಿದ್ವಿ, ಅಲ್ಲೇ ಕೂತಿದ್ವಿ ಊಟಕ್ಕೆ. ಅಮ್ಮ, ನಾನು, ಅಪ್ಪ. ನಮ್ಮಪ್ಪ ಊಟ ಬಡಿಸ್ತಾಯಿದ್ರು. ನಮ್ಮಪ್ಪ ಅವ್ರ ಅಕ್ಕನ ರಿಲೇಷನ್ ಅವ್ರದ್ದು ಇದು ಫಂಕ್ಷನ್ನು. ಮಟನ್ ಊಟ, ನಾಟಿ ಮಟನ್ನು, ಮುದ್ದೆ, ಅನ್ನ, ಸಾರು. ಮಟನ್ ಊಟ ಮಾತ್ರ ಸಖತ್ತಾಗಿತ್ತು. ಆದರೆ ಬಿಸಿಲಿಗೆ ನಮಗೇನೆ ತಿನ್ನೋಕ್ಕಾಗಲಿಲ್ಲ. ಸಖತ್ ಊಟ ಇತ್ತು. 4 ಕ್ವಿಂಟಲ್ ಮಟನ್ ಮಾಡಿಸಿದ್ರು. ತುಂಬ ಜನ ಬಂದಿದ್ದರು, ಸಖತ್ತು ಜನ. ನಾವು ಅನ್ಕೋತಾ ಇದ್ವಿ ಈ ಬಿಸಿಲಲ್ಲೂ ಮಟನ್ ಊಟ ಹೆಂಗಪ್ಪ ಮಾಡೋದು ಅಂತ. ನಮಗಂತೂ ನಿಜವಾಗೂ ಊಟ ಮಾಡೋಕ್ಕೆ ಆಗಲಿಲ್ಲ. ನನಗಂತೂ ತುಂಬ ಇಷ್ಟ ಮಟನ್ ಊಟ, ಈ ಥರ ಫಂಕ್ಷನಲ್ಲಿ ಊಟ ಮಾಡೋದಂದರೆ. ಆದರೆ ಯಾಕೋ ನನಗೂ ಊಟ ಮಾಡೋಕ್ಕೆ ಅನಿಸ್ಲಿಲ್ಲ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬೀಡ ಕೊಡ್ತಾಯಿದ್ರು. ಬೀಡ ತಿನ್ಕೊಂಡು ಇಲ್ಲೂ ಮಾತಾಡ್ಕೊಂಡೇ ನಿಂತಿದ್ದೆ. ನಮ್ಮ ಫ್ರೆಂಡ್ ಬೈತಾಯಿದ್ಲು, ಬಾ ಅಮ್ಮ ಎಷ್ಟು ಮಾತಾಡ್ತೀಯ ಅಂತ. ಬೀಡ ಎಲ್ಲರೂ ಇಸ್ಕೊಂಡು ಬೀಡ ತಿನ್ಕೊಂಡು ಮತ್ತು ಅಲ್ಲಿ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿನ ನಮ್ಮ ಫ್ರೆಂಡು, ನಮ್ಮ ಕ್ಲಾಸ್ಮೇಟ್ ಇವರು ಸಿಕ್ತಾ, ಅವನ ಹತ್ರನೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಎಲ್ಲರ ಕೈಯಲ್ಲೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಸಖತ್ ಬಿಸಿಲು. ಸರಿ, ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.